40 ಅಡಿ ಬಾವಿಯಲ್ಲಿ ಬಿದ್ದ ಎಮ್ಮೆಯನ್ನು ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ. 40 ಅಡಿ ಬಾವಿಯಲ್ಲಿ ಬಿದ್ದಂತಹ ಎಮ್ಮೆಯನ್ನು ಚಿಕ್ಕೋಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ರಕ್ಷಿಸಿದಂತಹ ಘಟನೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನಡೆದಿದೆ. ಮಂಗಳವಾರ 12 ಗಂಟೆಗೆ ಕೆರೂರು ಗ್ರಾಮದ ಕುಂಬಾರ್ ಕ್ರಾಸ್ ಹತ್ತಿರ ಇರುವ 40 ಅಡಿ ಬಾವಿಯಲ್ಲಿ ಶೇಖರ್ ಮಲಗೌಡ ಪಾಟೀಲ್ ಎಂಬುವವರಿಗೆ ಸೇರಿದ ಎಮ್ಮೆ ಬಿದ್ದಿತ್ತು. ಬಳಿಕ ವಿಷಯ ತಿಳಿಸಿದ ಚಿಕ್ಕೋಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಹಗ್ಗ ಹಾಗೂ ಕಟ್ಟಿಗೆಯ ಸಹಾಯದಿಂದ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಎಮ್ಮೆಯನ್ನು ಹೊರಗಡೆ ತೆಗೆದಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಚಿಕ್ಕೋಡಿಯ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್ ನಾಗನೂರಿ, ಪ್ರಮುಖ ಅಗ್ನಿಶಾಮಕ ರಾಚಯ್ಯ ಮಠಪತಿ, ಅಗ್ನಿಶಾಮಕ ಚಾಲಕ ಎಲ್.ಎಸ್. ಶಿರಗಾವಿ, ಅಗ್ನಿಶಾಮಕರಾದ ರೂಪೇಶ್ ಶಿಲಿಶೇತ್, ಬಸವರಾಜ್ ಹಿರೇಗೌಡರ್, ಬಸವರಾಜ್ ಕಾಂಬಳೆ, ಉಮೇಶ್ ನೆರ್ಲೇಕರ್ ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು.